ಭೂಮಿಯು ಬ್ರಹ್ಮಾಂಡದ ಕೇಂದ್ರಬಿಂದುವೆಂದು ಪುರಾತನ ಕಾಲದಲ್ಲಿ ಅನೇಕರು ನಂಬುತ್ತಿದ್ದರು. ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ ಈ ಪಂಚಭೂತಗಳಲ್ಲಿಯೇ ಜೀವ ಸೃಷ್ಟಿಯ ಮೂಲವಿದೆ ಎಂದು ವೇದಗಳು ಹಾಗೂ ಪುರಾಣಗಳು ಸಾರುತ್ತವೆ. ಈ ಭೂಮಿಯ ವೈಶಿಷ್ಟ್ಯವನ್ನು ವಿವರಿಸುವಾಗ 7 ಎಂಬ ಸಂಖ್ಯೆ ಸದಾ ಮಹತ್ತರವಾಗಿ ಕಾಣಿಸುತ್ತದೆ. ಈ ಸಂಖ್ಯೆಗೆ ಧಾರ್ಮಿಕ, ಸಾಂಸ್ಕೃತಿಕ, ತತ್ವಶಾಸ್ತ್ರೀಯ ಅರ್ಥವಿದೆ ಎಂದು ಶ್ರುತಿ ಸ್ಮೃತಿ ಪುರಾಣಗಳು ತಿಳಿಸುತ್ತವೆ. 7 ಎಂಬ ಸಂಖ್ಯೆ ಮಾನವ ಜೀವನದ ಅನೇಕ ತಾಣಗಳಲ್ಲಿ ಪುನಃ ಪುನಃ ಬರುತ್ತಿರುವುದನ್ನು ನಾವು ನೋಡಬಹುದು. 7 ದಿನಗಳು, ವಾರದ 7 ದಿನಗಳು, 7 ತಿಂಗಳು, ಜ್ಯೋತಿಷ್ಯದಲ್ಲಿ ನಕ್ಷತ್ರಗಳ 7 ಹಂತಗಳು, 7 ಬಣ್ಣಗಳು, ಇಂದ್ರಧನುಷ್ಯದ 7 ಬಣ್ಣಗಳು, 7 ಸಮುದ್ರಗಳು, ಪ್ರಪಂಚದ ಸಾಗರಗಳನ್ನು ವರ್ಣಿಸಲು ಉಪಮೆ, ಸಪ್ತ ಋಷಿಗಳು, ಬ್ರಹ್ಮನಿಂದ ಜನಿಸಿದ 7 ಮಹಾನ ಋಷಿಗಳು, ಸಪ್ತ ಮಾತೃಕೆಯರು, ಶಕ್ತಿಯ 7 ರೂಪಗಳು, ಸಪ್ತಪದಿ, ವಿವಾಹ ಸಂಪ್ರದಾಯದ 7 ಹೆಜ್ಜೆಗಳು, ಸಪ್ತಸ್ವರ, ಸಂಗೀತದ 7 ಮೂಲ ಸ್ವರಗಳು. ಈ ಪಟ್ಟಿ ನಮ್ಮ ಜನಪದದಲ್ಲಿಯೂ ಮುಂದುವರಿಯುತ್ತದೆ. 7 ಮಲೆ, 7 ಕುಂಡಲವಾಡ, 7 ಜನ್ಮ, 7 ಮಲ್ಲಿಗೆ ತೂಕದ ರಾಜಕುಮಾರಿ ಇತ್ಯಾದಿ. ಈ ಎಲ್ಲವುಗಳು 7ನ ಅರ್ಥವು ಸಕಲ ಲೋಕವ್ಯಾಪಿ ಎಂದು ಸೂಚಿಸುತ್ತವೆ. ಪುರಾಣಗಳಲ್ಲಿ ಪೃಥು ಮಹಾರಾಜನನ್ನು ಭೂಮಿಯ ಆಡಳಿತಗಾರನಾಗಿ ಬಣ್ಣಿಸಲಾಗಿದೆ. ಭೂಮಿ ಪೃಥ್ವಿ ಎಂಬ ಹೆಸರನ್ನು ಅವನಿಂದಲೇ ಪಡೆದಿತೆಂದು ಕಥೆಗಳು ಹೇಳುತ್ತವೆ. ಪೃಥು ಮಹಾರಾಜನು ತನ್ನ ಪ್ರಜೆಯ ಹಿತಕ್ಕಾಗಿ ಈ ಭೂಮಿಯನ್ನು 7 ಭಾಗಗಳಾಗಿ ವಿಭಜಿಸಿ ಆಡಳಿತ ನಡೆಸಿದನೆಂದು ಪುರಾಣಗಳು ವಿವರಿಸುತ್ತವೆ. ಇದು ಭೂಮಿಯ ಸಮತೋಲನ ಮತ್ತು ನ್ಯಾಯಯುತ ವಿತರಣೆಗೆ ಆಯ್ಪಾತ ಎಂದು ಹೇಳಬಹುದು. ವೇದಗಳು ಮತ್ತು ಪುರಾಣಗಳ ಪ್ರಕಾರ ಭೂಮಿಯ ಕೆಳಗಡೆ 7 ಪಾತಾಳ ಲೋಕಗಳಿವೆ ಎಂದು ಹೇಳಲಾಗಿದೆ. ಅವುಗಳ ಹೆಸರುಗಳು ಅತಳ, ವಿತಳ, ಪಾತಾಳ, ಸುತಳ, ತಳಾತಳ, ರಸಾತಳ ಮತ್ತು ಮಹಾತಳ. ಪ್ರತಿ ಲೋಕಕ್ಕೂ ತನ್ನದೇ ಆದ ವೈಶಿಷ್ಟ್ಯ, ನಿವಾಸಿಗಳು ಹಾಗೂ ದೈವಿಕ ಶಕ್ತಿಗಳಿವೆ ಎಂದು ಪುರಾಣಗಳಲ್ಲಿ ವಿವರಣೆ ಬರುತ್ತದೆ. ಇವುಗಳನ್ನು ಸಪ್ತ ಪಾತಾಳ ಎಂದು ಕರೆಯಲಾಗುತ್ತದೆ. ಭೂಮಿಯ ಮೇಲ್ಮೈಯಲ್ಲಿ ಜೀವಿಸು ಜನಾಂಗಗಳಿಗೆ ಹೇಗೆ ಭೂಮಿ ಮುಖ್ಯವೋ ಅದೇ ರೀತಿ ಭೂಮಿಯ ಅಡಿಭಾಗದಲ್ಲಿಯೂ ಶಕ್ತಿಯ ಕೇಂದ್ರಗಳು ಇವೆ ಎಂಬ ಕಲ್ಪನೆ ಇಲ್ಲಿಗೆ ಆಧಾರ. ಅತಳ ಲೋಕದ ಅದ್ಭುತತೆ. ಪುರಾಣಗಳಲ್ಲಿ ಹೇಳುವಂತೆ ಭೂಮಿಯ ಕೆಳಗಡೆ ಇರುವ 7 ಪಾತಾಳ ಲೋಕಗಳಲ್ಲಿ ಮೊದಲನೆಯದು ಅತಳ. ಈ ಲೋಕವು ಇತರ ಪಾತಾಳ ಲೋಕಗಳಿಗಿಂತ ವಿಭಿನ್ನವಾದ ಶಕ್ತಿ ಮತ್ತು ಮಾಯೆಯ ಕೇಂದ್ರವಾಗಿದೆ. ಅತಳ ಲೋಕವನ್ನು ಅತಿ ಸುಂದರವಾದ ಆದರೆ ಅತಿ ರಹಸ್ಯಮಯವಾದ ಪ್ರಪಂಚವೆಂದು ವರ್ಣಿಸಲಾಗಿದೆ. ಅದು ಕೇವಲ ಅಂಧಕಾರ ಮತ್ತು ಭಯದ ಸ್ಥಳವಲ್ಲ, ಬದಲಿಗೆ ಭೌತಿಕ ಸುಖ, ಇಂದ್ರಿಯಾಸಕ್ತಿ ಮತ್ತು ಭ್ರಮೆಯ ಆಕರ್ಷಣೆಗಳಿಂದ ತುಂಬಿದ ಲೋಕವಾಗಿದೆ. ಪುರಾಣ ಪ್ರಕಾರ 96 ವಿಧದ ಮಾಯೆಯನ್ನು ಸೃಷ್ಟಿಸುವ ಶಕ್ತಿಯುಳ್ಳ ಮಾಯೆಯ ಮಗನಾದ ಬಾಲ ಈ ಲೋಕದ ಆಡಳಿತಗಾರ. ಅವನಿಗೆ ಬ್ರಹ್ಮಾಂಡದ ಮೂಲತತ್ವಗಳ ಮೇಲೆ ಹಿಡಿತವಿದ್ದು ಪ್ರಪಂಚದ ಅನೇಕ ಅಸಾಧ್ಯವಾದ ಶಕ್ತಿಗಳನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ ಎಂದು ಕಥೆಗಳು ಹೇಳುತ್ತವೆ. ಬಾಲನು ತಾನೇ ಮಾಯೆಯ ಮೂರ್ತಿ ಭಾವವಾಗಿದ್ದು ಅವನ ಸೃಷ್ಟಿಯ ಮಾಯೆಗಳು ಜಗತ್ತಿನಲ್ಲಿ ಭ್ರಮೆ, ಆಕರ್ಷಣೆ, ಮದ ಮತ್ತು ಅಹಂಕಾರದ ಬೀಜವನ್ನು ಬಿತ್ತುತ್ತವೆ ಎಂಬ ನಂಬಿಕೆ ಇದೆ. ಅತಳ ಲೋಕದಲ್ಲಿ ಹಟಕೇಶ್ವರನ ವಾಸವೆಂದು ಪುರಾಣಗಳು ಉಲ್ಲೇಖಿಸುತ್ತವೆ. ಹಟಕೇಶ್ವರನು ಮಹಾದೇವನ ಮತ್ತೊಂದು ರೂಪ. ಆತನು ಶೂನ್ಯತೆಯ, ಪರಮತತ್ವದ ಹಾಗೂ ಅಜ್ಞಾನ ವಿನಾಶದ ಸಂಕೇತ. ಹಟಕೇಶ್ವರನ ಸಾನ್ನಿಧ್ಯವೇ ಅತಳ ಲೋಕದ ವಿರುದ್ಧತೆಯನ್ನು ತೋರಿಸುತ್ತದೆ. ಒಂದು ಬದಿಯಲ್ಲಿ ಮಾಯೆಯ ಆಕರ್ಷಣೆ, ಮತ್ತೊಂದು ಬದಿಯಲ್ಲಿ ಪರಮತತ್ವದ ಪ್ರಜ್ಞೆ. ಭಕ್ತನಿಗೆ ಹಟಕೇಶ್ವರನ ಕೃಪೆ ದೊರಕಿದರೆ ಮಾಯೆಯ ಬಂಧನಗಳನ್ನು ಮೀರಿ ಪರಮಾತ್ಮನ ಅರಿವಿಗೆ ಏರಬಹುದು ಎಂದು ಭಕ್ತರ ನಂಬಿಕೆ. ಅತಳ ಲೋಕವನ್ನು ಪುರಾಣಗಳಲ್ಲಿ ಭೂಮಿ ಮೇಲಿನ ಲೋಕಗಳಿಗಿಂತ 1000 ಪಟ್ಟು ಸುಂದರವಾಗಿ ಮಣಿಗಳ ಮತ್ತು ರತ್ನಗಳ ಕಾಂತಿಯೊಂದಿಗೆ ದಿವ್ಯವಸ್ತುಗಳಿಂದ ಅಲಂಕೃತವಾಗಿ ಚಿತ್ರಿಸಲಾಗಿದೆ.
ಆದರೆ ಈ ಭೌತಿಕ ಸುಂದರತೆಯ ಹಿನ್ನೆಲೆಯಲ್ಲಿ ಒಂದು ಆಳವಾದ ರಹಸ್ಯವಿದೆ. ಅಲ್ಲಿ ವಾಸ್ತವದ ಸತ್ಯವನ್ನು ಜಾಗೃತ ಅರಿವಿನ ಅಡಿಯಲ್ಲಿ ಹೂಳಲಾಗುತ್ತದೆ. ಅಂದರೆ ಅತಳ ಲೋಕದಲ್ಲಿ ಜೀವಿ ತನ್ನ ನಿಜ ಸ್ವರೂಪವನ್ನು ಮರೆತು ಬಾಹ್ಯ ಸುಖ ಸಂಪತ್ತಿನ ಆಸೆಯಲ್ಲಿ ಮುಳುಗುತ್ತದೆ. ಇಲ್ಲಿ ಸತ್ಯವು ಹೂಳಲ್ಪಟ್ಟಂತಿದ್ದು ಭ್ರಮೆಯೇ ಆಡಳಿತ ನಡೆಸುತ್ತದೆ. ಅತಳ ಲೋಕವು ಕೇವಲ ಭೌತಿಕ ಸ್ಥಳವಲ್ಲ, ಅದು ಮನಸ್ಸಿನ ಒಂದು ಸ್ಥಿತಿಯ ಪ್ರತೀಕವಾಗಿದೆ. ಈ ಲೋಕದಲ್ಲಿ ಸ್ವಾರ್ಥ, ದುರಾಸೆ, ಕಾಮ, ಅಹಂಕಾರ ಮುಂತಾದ ಭಾವನೆಗಳು ಪ್ರಾಬಲ್ಯ ಹೊಂದಿರುತ್ತವೆ. ವ್ಯಕ್ತಿಯ ಮನಸ್ಸು ಈ ಭಾವನೆಗಳಿಂದ ತುಂಬಿದಾಗ ಆತನು ತನ್ನ ಆತ್ಮತತ್ವವನ್ನು ಮರೆತು ಲೌಕಿಕ ಮೋಹದಲ್ಲಿ ಬಂಧಿಯಾಗುತ್ತಾನೆ. ಈ ಅರ್ಥದಲ್ಲಿ ಅತಳ ಲೋಕವು ಮಾನವ ಮನಸ್ಸಿನ ತಳಮಳದ ಜಾಗತಿಯ ಪ್ರತಿರೂಪವಾಗಿದೆ ಎಂದು ತತ್ವಜ್ಞರು ಹೇಳುತ್ತಾರೆ. ವಿತಳ ಲೋಕದ ರಹಸ್ಯಮಯ ಪ್ರಪಂಚ. ಅತಳ ಲೋಕದ ಮೇಲಿನ ಹಂತದಲ್ಲಿರುವುದು ವಿತಳ ಲೋಕ. ಪುರಾಣಗಳಲ್ಲಿ ಮತ್ತು ತತ್ವಶಾಸ್ತ್ರಗಳಲ್ಲಿ ಈ ಲೋಕವನ್ನು ಅಜ್ಞಾನ, ಭ್ರಮೆ ಮತ್ತು ಭೌತಿಕ ಆಕರ್ಷಣೆಯ ಲೋಕವೆಂದು ವರ್ಣಿಸಲಾಗಿದೆ. ಇದು ಶಕ್ತಿಶಾಲಿಯಾದರೂ ಗಾಢ ಅಜ್ಞಾನದ ಪದರದಲ್ಲಿ ಮುಚ್ಚಿದಂತೆ ಇರುವ ಪ್ರಪಂಚ. ಅತಳದಂತೆ ವಿತಳವೂ ಸಹ ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿದೆ. ಇಲ್ಲಿ ಜೀವಿಗಳು, ಜನಾಂಗಗಳು, ನದಿಗಳು, ಪರ್ವತಗಳು ಎಲ್ಲವೂ ಆಳವಾದ ಸಂಕೇತಗಳೊಂದಿಗೆ ಬರುತ್ತವೆ. ವಿತಳ ಲೋಕದ ಮಧ್ಯಭಾಗದಲ್ಲಿ ಹಟ್ಕಿ ಎನ್ನುವ ನದಿ ಹರಿಯುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಈ ನದಿ ಕೇವಲ ಜಲಧಾರೆ ಅಲ್ಲ, ಅದು ಮನಸ್ಸಿನ ಪ್ರವಾಹದಂತೆ ಇಲ್ಲಿ ವಾಸಿಸುವ ಜೀವಿಗಳ ಚೇತನವನ್ನು ಹೊತ್ತುಕೊಂಡು ಸಾಗುತ್ತದೆ. ಹಟ್ಕಿ ನದಿಯ ನೀರು ಚಿನ್ನದಂಥ ಹೊಳಪುಳ್ಳದು, ಆದರೆ ಅದರ ಅಡಿಯಲ್ಲಿ ಗಾಢವಾದ ಪ್ರಲೋಭನೆಗಳ ಪ್ರವಾಹ ಹರಿದಾಡುತ್ತದೆ ಎಂದು ಕಥೆಗಳು ಹೇಳುತ್ತವೆ. ಹಟ್ಕಿ ನದಿಯನ್ನು ಅನೇಕ ಪೌರಾಣಿಕರು ಅಜ್ಞಾನದ ಪ್ರವಾಹ ಎಂದು ಕರೆದಿದ್ದಾರೆ. ಯಾಕೆಂದರೆ ಈ ನದಿಯ ನೀರು ಮನುಷ್ಯನ ಚೇತನವನ್ನು ಭೌತಿಕ ಸುಖಗಳ ಕಡೆಗೆ ಎಳೆಯುತ್ತದೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಅಂತರಾಯವಾಗುತ್ತದೆ ಎಂಬ ನಂಬಿಕೆಯಿದೆ. ವಿತಳ ಲೋಕದಲ್ಲಿ ವಾಸಿಸುವವರು ಸಾಮಾನ್ಯ ಅಜ್ಞಾನಿಗಳಲ್ಲ, ಅವರು ಯಶಸ್ವಿ, ಶಕ್ತಿಶಾಲಿ ಜ್ಞಾನಿಗಳಂತೆ ಕಾಣುವವರು. ಅವರಲ್ಲಿರುವ ಜ್ಞಾನ ಮತ್ತು ಕೌಶಲ್ಯದಿಂದ ಅವರು ಭೌತಿಕ ಪ್ರಪಂಚದಲ್ಲಿ ಅಸಾಧಾರಣ ಸಾಧನೆಗಳನ್ನು ಮಾಡುತ್ತಾರೆ. ಆದರೆ ಆಧ್ಯಾತ್ಮಿಕ ಜಾಗೃತಿ ಅವರಿಗೆ ದೂರದ ಕನಸಾಗಿ ಪರಿಣಮಿಸಿದೆ. ಅವರ ಮನಸ್ಸು ಸಂಪೂರ್ಣವಾಗಿ ಭೌತಿಕ, ಲೌಕಿಕ ಸಾಧನೆಗಳಲ್ಲಿ ತೊಡಗಿಸಿಕೊಂಡಿರುವುದರಿಂದ ಪರಮಸತ್ಯ ಅಥವಾ ಪರಮತತ್ವದ ಅಸ್ತಿತ್ವವನ್ನು ನಂಬುವುದೇ ಇಲ್ಲ. ಅವರು ಅಸ್ತಿತ್ವವೇ ಇಲ್ಲ ಎಂಬ ಪ್ರತಿರಕ್ಷಣೆಯ ಸ್ಥಿತಿಯಲ್ಲಿ ಬದುಕುತ್ತಾರೆ. ವಿತಳ ಲೋಕದ ಜನರು ತಮ್ಮ ದೈನಂದಿನ ಜೀವನದಲ್ಲಿ ತಪ್ಪುಗಳನ್ನು ಸರಿಯೆಂದು ನಂಬುವ ಪ್ರವೃತ್ತಿ ಹೊಂದಿದ್ದಾರೆ. ಅವರು ಧರ್ಮ ಅಧರ್ಮಗಳ ಮಧ್ಯದ ಗೀರೆಗಳನ್ನು ಅಳಿಸಿ ತಮ್ಮ ಆಸೆ ಆಕಾಂಕ್ಷೆಗಳಿಗೆ ಅನುಗುಣವಾಗಿ ನೈತಿಕತೆಯನ್ನು ರೂಪಿಸುತ್ತಾರೆ. ಈ ಮನೋವೃತ್ತಿಯು ಅವರಿಗೆ ತಾತ್ಕಾಲಿಕ ಸುಖವನ್ನು ಕೊಟ್ಟರೂ ಆಳವಾದ ಅಜ್ಞಾನದಲ್ಲಿ ಬಂಧಿತಗೊಳಿಸುತ್ತದೆ. ಇದು ಪುರಾಣಗಳು ನೀಡುವ ಎಚ್ಚರಿಕೆಯ ಪ್ರತೀಕ. ಭೌತಿಕ ಯಶಸ್ಸು ಆಧ್ಯಾತ್ಮಿಕ ಜಾಗೃತಿಗೆ ಸಮನಾಗುವುದಿಲ್ಲ ಎಂಬ ಪಾಠ. ವಿತಳ ಲೋಕವನ್ನು ತತ್ವಶಾಸ್ತ್ರದ ದೃಷ್ಟಿಯಿಂದ ನೋಡಿದರೆ ಅದು ಮಾನವ ಮನಸ್ಸಿನ ಒಂದು ಹಂತ. ಯಶಸ್ಸು, ಶಕ್ತಿ, ಹಣ, ಭೋಗಗಳ ಬೆನ್ನಟ್ಟುವ ಮನಸ್ಸು, ಆದರೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಮುಚ್ಚಿದ ಮನಸ್ಸು, ಇವೆಲ್ಲವೂ ವಿತಳ ಲೋಕದ ಸ್ಥಿತಿಯ ಪ್ರತಿರೂಪ. ಹಟ್ಕಿ ನದಿ ಈ ಮನಸ್ಸಿನ ಹರಿವಿನಂತೆ ಪ್ರತಿಕ್ಷಣವೂ ಚಿಂತನೆಗಳನ್ನು, ಭಾವನೆಗಳನ್ನು, ಬಯಕೆಗಳನ್ನು ಹೊತ್ತು ಸಾಗುತ್ತದೆ. ಈ ಪ್ರವಾಹವನ್ನು ಮೀರಿ ನಿಜವಾದ ಅರಿವಿನತ್ತ ಸಾಗುವುದು ಬಹಳ ಕಷ್ಟ. ಸುತಳ ಲೋಕದ ವೈಶಿಷ್ಟ್ಯ. 7 ಪಾತಾಳ ಲೋಕಗಳಲ್ಲಿ ಮೂರನೆಯದು ಸುತಳ. ಪುರಾಣಗಳ ಪ್ರಕಾರ ಇದು ಅತಳ ಮತ್ತು ವಿತಳ ಲೋಕಗಳಿಗಿಂತ ವಿಶಿಷ್ಟವಾದ ತತ್ವವನ್ನು ಹೊಂದಿದೆ. ಸುತಳ ಲೋಕವು ಕೇವಲ ರಹಸ್ಯಮಯವಾಗಿರದೆ ಧರ್ಮ ಮತ್ತು ಅಧರ್ಮದ ಪಾಠಗಳನ್ನು ಒಟ್ಟುಗೂಡಿಸುವ ಒಂದು ಆಧ್ಯಾತ್ಮಿಕ ಶಾಲೆಯಂತೆ ಕಾಣುತ್ತದೆ. ಇಲ್ಲಿ ವಾಸಿಸುವ ಜೀವಿಗಳು ತಮ್ಮ ತಪ್ಪುಗಳಿಂದ ಪಾಠ ಕಲಿಯುತ್ತಾ ಧರ್ಮದತ್ತ ಸಾಗಲು ಪ್ರಾರಂಭಿಸುತ್ತಾರೆ.
ಪುರಾಣಗಳಲ್ಲಿ ಪ್ರಸಿದ್ಧನಾದ ರಾಕ್ಷಸ ರಾಜ ಮಹಾಬಲಿ ಸುತಳ ಲೋಕದ ಆಳ್ವಿಕನಾಗಿದ್ದಾನೆ. ಬಲಿದಾನಶೀಲತೆಯಲ್ಲೂ ಧರ್ಮನಿಷ್ಠೆಯಲ್ಲೂ ಪ್ರಸಿದ್ಧ. ಅವನು ದೈತ್ಯ ಕುಲದಲ್ಲಿ ಜನಿಸಿದರೂ ಧರ್ಮವನ್ನು ಪಾಲಿಸುತ್ತಿದ್ದ, ಪ್ರಜೆಗಳ ಹಿತಕ್ಕಾಗಿ ಆಳುತ್ತಿದ್ದ ರಾಜ. ಅವನ ಆಡಳಿತದಲ್ಲಿ ದೈತ್ಯರು ಮತ್ತು ಮಾನವರು ಸಮಾನತೆಯಿಂದ ಬದುಕುತ್ತಿದ್ದರು. ಯಾರಿಗೂ ಕಷ್ಟವಿರಲಿಲ್ಲ, ಅನ್ಯಾಯವಿರಲಿಲ್ಲ. ಭಗವಾನ್ ವಿಷ್ಣುವಿನ ವಾಮನ ಅವತಾರ ಕಥೆಯ ಮೂಲಕ ಬಲಿ ಇನ್ನಷ್ಟು ಪ್ರಸಿದ್ಧನಾದನು. ವಾಮನನು 3 ಹೆಜ್ಜೆ ಭೂಮಿ ಬೇಡಿದಾಗ ಬಲಿಯು ತನ್ನ ಸಮಸ್ತ ಆಸ್ತಿ, ರಾಜ್ಯವನ್ನು ಬಲಿದಾನ ಮಾಡಿದನು. ಬಲಿಯ ಅಹಂಕಾರವು ಕುಗ್ಗಿದರು. ಅವನ ದಾನಶೀಲತೆ ಮತ್ತು ನಿಷ್ಠೆ ಕ್ಷೀಣಿಸಲಿಲ್ಲ. ವಿಷ್ಣುವು ಅವನ ಈ ಗುಣಗಳನ್ನು ನೋಡಿ ಸಂತುಷ್ಟನಾಗಿ ಅವನಿಗೆ ಸುತಳ ಲೋಕವನ್ನು ಆಶೀರ್ವಾದವಾಗಿ ನೀಡಿದನು. ಪುರಾಣ ಪ್ರಕಾರ ಭಗವಾನ್ ವಿಷ್ಣುವು ಬಲಿಗೆ ಒಂದು ವರ ನೀಡಿದನು. ಪ್ರತಿ ವರ್ಷ ಓಣಂ ಹಬ್ಬದ ಸಮಯದಲ್ಲಿ ಬಲಿ ತನ್ನ ಪ್ರಜೆಗಳನ್ನು, ತನ್ನ ರಾಜ್ಯವನ್ನು, ತನ್ನ ಭೂಮಿಯನ್ನು ನೋಡಲು ಭೂಲೋಕಕ್ಕೆ ಬರಬಹುದು. ಇದರಿಂದಲೇ ಓಣಂ ಹಬ್ಬವನ್ನು ಕೇರಳದಲ್ಲಿ ಮಹಾಬಲಿಯ ಸ್ಮರಣಾರ್ಥವಾಗಿ ಭಕ್ತಿಯಿಂದ ಆಚರಿಸಲಾಗುತ್ತದೆ. ಇದು ರಾಜ ಬಲಿಯ ಪ್ರಜಾಪ್ರೀತಿ, ದಾನಶೀಲತೆ ಮತ್ತು ಧರ್ಮನಿಷ್ಠೆಯ ಸಂಕೇತವಾಗಿದೆ. ಸುತಳ ಲೋಕವನ್ನು ಪುರಾಣಗಳಲ್ಲಿ ಪರಿವರ್ತನೆಯ ಲೋಕವೆಂದು ವರ್ಣಿಸಲಾಗಿದೆ. ಅತಳ ಮತ್ತು ವಿತಳ ಲೋಕಗಳಲ್ಲಿ ಜೀವಿಗಳು ಅಜ್ಞಾನ ಮತ್ತು ಭ್ರಮೆಯೊಳಗೆ ಸಿಲುಕಿಕೊಂಡಿದ್ದರೆ, ಸುತಳ ಲೋಕದಲ್ಲಿ ಅವರು ತಮ್ಮ ತಪ್ಪುಗಳಿಂದ ಕಲಿಯಲು ಪ್ರಾರಂಭಿಸುತ್ತಾರೆ. ಇಲ್ಲಿ ಕರ್ಮದ ಪಾಠ ಪ್ರಮುಖವಾಗಿದೆ. ಜನರು ತಮ್ಮ ನಡವಳಿಕೆಯಿಂದ ಉಂಟಾದ ಫಲವನ್ನು ಎದುರಿಸುತ್ತಾರೆ. ಅದರಿಂದ ಪಾಠ ಕಲಿದು ಹಳೆಯ ದೋಷಗಳನ್ನು ತೊರೆದು ಧರ್ಮದತ್ತ ಹೆಜ್ಜೆ ಹಾಕುತ್ತಾರೆ. ರಾಜ ಬಲಿಯು ಸುತಳ ಲೋಕದಲ್ಲಿ ವಾಸಿಸುವುದೇ ವಿಷ್ಣುವಿನ ಕೃಪೆಯ ಸಂಕೇತ. ಇದು ದೈತ್ಯರು ಧರ್ಮವನ್ನು ಪಾಲಿಸಿದರೆ ಅವರಿಗೆ ಸಹ ದೇವರು ಆಶೀರ್ವಾದ ನೀಡುತ್ತಾನೆ ಎಂಬುದನ್ನು ತೋರಿಸುತ್ತದೆ. ಬಲಿಯ ಧರ್ಮನಿಷ್ಠೆ, ದಾನಶೀಲತೆ, ನೈತಿಕ ಶಕ್ತಿಗಳು ಸುತಳ ಲೋಕವನ್ನು ಇತರ ಪಾತಾಳ ಲೋಕಗಳಿಗಿಂತ ಉನ್ನತ ಸ್ಥಿತಿಗೆ ತಂದುಕೊಂಡಿವೆ. ಪುರಾಣ ಪ್ರಕಾರ ದೇವತೆಗಳಿಗೆ ತೊಂದರೆ ನೀಡಿದ ಅನೇಕ ದೈತ್ಯರು ಮತ್ತು ರಾಕ್ಷಸರು ಸಹ ಸುತಳ ಲೋಕದಲ್ಲಿ ನೆಲೆಸಿದ್ದಾರೆ. ಆದರೆ ಇಲ್ಲಿ ಅವರು ತಮ್ಮ ಕರ್ಮದ ಫಲವನ್ನು ಅನುಭವಿಸುತ್ತಾ ತಮ್ಮ ಅಜ್ಞಾನವನ್ನು ಬಿಡುತ್ತಾ ಧರ್ಮದತ್ತ ತಿರುಗುತ್ತಾರೆ. ಈ ಅರ್ಥದಲ್ಲಿ ಸುತಳ ಲೋಕವು ಸಂಶೋಧನೆಯ ಸ್ಥಳ. ತಳಾತಳ ಲೋಕ ಪುರಾಣಗಳಲ್ಲಿ ಉಲ್ಲೇಖವಾಗಿರುವ 7 ಪಾತಾಳ ಲೋಕಗಳಲ್ಲಿ 4ನೆಯದು ತಳಾತಳ ಲೋಕ. ಈ ಲೋಕವು ಪೌರಾಣಿಕವಾಗಿ ಮಾತ್ರವಲ್ಲ, ತತ್ವಶಾಸ್ತ್ರೀಯವಾಗಿ ಸಹ ಅತ್ಯಂತ ಕುತೂಹಲಕಾರಿ ಪ್ರಪಂಚವಾಗಿದೆ. ಅತಳದಲ್ಲಿ ಮಾಯೆಯ ಆಕರ್ಷಣೆ, ವಿತಳದಲ್ಲಿ ಅಜ್ಞಾನ, ಸುತಳದಲ್ಲಿ ಪರಿವರ್ತನೆಯ ತತ್ವ ಕಂಡುಬಂದರೆ, ತಳಾತಳ ಲೋಕದಲ್ಲಿ ಜ್ಞಾನವಿದ್ದರೂ ಅಹಂಕಾರದ ನೆರಳಲ್ಲಿ ಸತ್ಯವನ್ನು ಕಾಣದ ಮನೋಭಾವ ವ್ಯಕ್ತವಾಗುತ್ತದೆ. ತಳಾತಳ ಲೋಕದ ಆಳ್ವಿಕನು ಮಾಯೆ ಎಂಬ ರಾಕ್ಷಸ. ಅವನನ್ನು ರಾಕ್ಷಸರ ವಾಸ್ತುಶಿಲ್ಪಿಯೆಂದು ಕರೆಯಲಾಗಿದೆ. ದೇವತೆಗಳಿಗೆ ಮಯದಾನ ಪ್ರಸಿದ್ಧನಾದಂತೆ ತಳಾತಳ ಲೋಕದಲ್ಲಿ ಮಾಯೆ ರಾಕ್ಷಸನು ತನ್ನ ಅದ್ಭುತ ವಾಸ್ತುಶಿಲ್ಪದಿಂದ ಕೋಟೆ, ಅರಮನೆ, ಆಲಯಗಳು ಹಾಗೂ ರಹಸ್ಯಮಯ ನಿರ್ಮಾಣಗಳನ್ನು ನಿರ್ಮಿಸುತ್ತಾನೆ. ಅವನ ನಿರ್ಮಿತಿಗಳು ಕಣ್ಣಿಗೆ ಸುಂದರವಾಗಿದ್ದರು ಅವುಗಳೊಳಗಿನ ರಹಸ್ಯ ಸತ್ಯವನ್ನು ಬಗೆಹರಿಸಲು ತಳಾತಳ ನಿವಾಸಿಗಳಿಗೆ ಸಾಧ್ಯವಾಗುವುದಿಲ್ಲ. ಇದರಿಂದ ಅವನು ಮಾಯೆಯ ಮೂರ್ತಿಭಾವವೆಂದು ಪ್ರಸಿದ್ಧನಾಗಿದ್ದಾನೆ. ಈ ಲೋಕದ ನಿವಾಸಿಗಳು ಪ್ರಜ್ಞೆಯ ಸ್ಥಿತಿಯಲ್ಲಿ ವಾಸಿಸುತ್ತಾರೆ. ಅವರು ಅಜ್ಞಾನಿಗಳಲ್ಲ, ಬದಲಿಗೆ ತಾರ್ಕಿಕತೆ, ತಿಳುವಳಿಕೆ, ವಾದ ವಿವಾದಗಳಲ್ಲಿ ಪರಿಣತರು. ಆದರೆ ವಾಸ್ತವದ ಸತ್ಯವು ಅವರ ತಿಳುವಳಿಕೆಯ ವ್ಯಾಪ್ತಿಯನ್ನು ಮೀರಿರುವುದರಿಂದ ಅದು ಅವರಲ್ಲಿ ಮರೆಮಾಡಲ್ಪಟ್ಟಿದೆ. ಅವರು ಕಾಣುವ ಜಗತ್ತು ಅಪೂರ್ಣ. ತಿಳುವಳಿಕೆಯ ಗೋಡೆಯ ಹಿಂದೆಯೇ ನಿಜ ಸತ್ಯ ಅಡಗಿದೆ. ತಳಾತಳ ಲೋಕದ ನಿವಾಸಿಗಳ ಮತ್ತೊಂದು ವಿಶೇಷ ನಂಬಿಕೆಯೆಂದರೆ ನಾವು ಅನುಭವಿಸಿದುದೇ ಎಲ್ಲರ ಅನುಭವ. ಅವರು ವ್ಯಕ್ತಿಗತ ಅನುಭವದ ವೈವಿಧ್ಯತೆಯನ್ನು ಒಪ್ಪಿಕೊಳ್ಳುವುದಿಲ್ಲ. ತಮ್ಮ ದೃಷ್ಟಿಕೋನವೇ ಸರಿಯೆಂದು ನಂಬುವ ಮನೋವೃತ್ತಿಯಿಂದ ಅವರು ಅಭಿಪ್ರಾಯಗಳಲ್ಲಿ ಹಠಮಾರಿಗಳಾಗುತ್ತಾರೆ.
ತಾರ್ಕಿಕ ಚರ್ಚೆಗಳು ವಾದ ವಿವಾದಗಳಾಗಿ ಬಳಿಕ ಹಠಕ್ಕೆ ತಿರುಗುತ್ತವೆ. ಹೀಗಾಗಿ ಈ ಲೋಕವು ನಕ್ಷತ್ರ ಚಿಹ್ನೆ ಪ್ರಜ್ಞೆ ಇರುವ ಅಜ್ಞಾನ, ನಕ್ಷತ್ರ ಚಿಹ್ನೆದ ಸಂಕೇತವಾಗುತ್ತದೆ. ತತ್ವಶಾಸ್ತ್ರದ ದೃಷ್ಟಿಯಿಂದ ತಳಾತಳ ಲೋಕವು ಮಾನವ ಮನಸ್ಸಿನ 3ನೇ ಹಂತವನ್ನು ಪ್ರತಿನಿಧಿಸುತ್ತದೆ. ಅತಳವು ಆಸೆಯ ಪ್ರತಿರೂಪ, ವಿತಳವು ಯಶಸ್ಸಿನ ಅಜ್ಞಾನ, ಸುತಳವು ತಪ್ಪಿನಿಂದ ಪಾಠ ಕಲಿಯುವ ಮನೋವೃತ್ತಿ. ತಳಾತಳವು ಜ್ಞಾನವಿದ್ದರೂ ಅಹಂಕಾರದಿಂದ ಮುಚ್ಚಿದ ಚೇತನ. ಈ ಪಾಠವು ನಮಗೆ ತಿಳಿಸುತ್ತದೆ, ಕೇವಲ ಜ್ಞಾನದಿಂದ ಸತ್ಯವನ್ನು ಅರಿಯಲು ಸಾಧ್ಯವಿಲ್ಲ. ವಿನಯ, ಸ್ವೀಕಾರ ಮತ್ತು ವ್ಯಾಪಕ ದೃಷ್ಟಿಕೋನ ಇರಬೇಕು. ಮಹಾತಳ ಲೋಕ ನಾಗಶಕ್ತಿಯ ಪ್ರತಿರೂಪ. 7 ಪಾತಾಳ ಲೋಕಗಳಲ್ಲಿ 6ನೆಯದು ಮಹಾತಳ ಲೋಕ. ಪುರಾಣಗಳಲ್ಲಿ ಇದು ಅತ್ಯಂತ ರಹಸ್ಯಮಯ ಮತ್ತು ಬಲಿಷ್ಠ ಶಕ್ತಿಗಳ ನೆಲೆ. ಈ ಲೋಕವನ್ನು ನಾಗಗಳ ಸಾಮ್ರಾಜ್ಯವೆಂದು ಕರೆಯಲಾಗುತ್ತದೆ. ಅನೇಕ ತಲೆಗಳನ್ನು ಹೊಂದಿರುವ ಭೀಕರ ಹಾವುಗಳು, ರಹಸ್ಯಮಯ ಶಕ್ತಿಗಳು ಮತ್ತು ತೀವ್ರ ಬಯಕೆಗಳ ಪ್ರತೀಕವಾಗಿ ಮಹಾತಳ ಲೋಕದ ಚಿತ್ರಣ ಬಣ್ಣಿಸಲಾಗಿದೆ. ಪುರಾಣ ಪ್ರಕಾರ ಋಷಿ ಕಶ್ಯಪನ ಪತ್ನಿಯಾದ ಕದ್ರುವು ಅನೇಕ ಶಕ್ತಿಶಾಲಿ ನಾಗಗಳನ್ನು ಜನಿಸಿದಳು. ಇವರಲ್ಲಿ ತಕ್ಷಕ, ಥುಕ ಅಥವಾ ಕುಹಕ, ಕಾಳಿಯ ಮುಂತಾದ ಅನೇಕ ತಲೆಗಳನ್ನು ಹೊಂದಿರುವ ದೈತ್ಯ ಹಾವುಗಳು ಪ್ರಸಿದ್ಧ. ತಕ್ಷಕನು ಮಹಾಭಾರತದಲ್ಲಿ ಪರೀಕ್ಷಿತನಿಗೆ ವಿಷಪ್ರಯೋಗ ಮಾಡಿದ ಸರ್ಪ, ಕಾಳಿಯ ಕೃಷ್ಣನ ಬಾಲ್ಯದಲ್ಲಿ ಯಮುನಾ ನದಿಯನ್ನು ವಿಷಮಯಗೊಳಿಸಿದ ಸರ್ಪ. ಇಂತಹ ಹಲವು ನಾಗಗಳು ಮಹಾತಳ ಲೋಕದಲ್ಲಿ ನೆಲೆಸಿದ್ದಾರೆಂದು ಪುರಾಣಗಳು ವಿವರಿಸುತ್ತವೆ. ಈ ನಾಗಗಳು ಕೇವಲ ದೈಹಿಕ ಶಕ್ತಿಯಲ್ಲ, ಆಳವಾದ ಪ್ರತೀಕಾತ್ಮಕ ಅರ್ಥವನ್ನು ಸಹ ಹೊಂದಿವೆ. ಆಕಾಂಕ್ಷೆಗಳು, ಕಡುಬಯಕೆಗಳು, ಅಸಹನೆ, ಅಸೂಯೆ ಮುಂತಾದ ಭಾವನೆಗಳ ರೂಪಾಂತರ. ಮಹಾತಳ ಲೋಕದ ಸಾಂಕೇತಿಕ ಅರ್ಥವೆಂದರೆ, ನೀವು ನಿಮ್ಮ ಕಡುಬಯಕೆಗಳನ್ನು ನಿಯಂತ್ರಿಸಲು ವಿಫಲವಾದಾಗ ಅವು ಬಹುತಲೆಗಳ ನಾಗಗಳಂತೆ ನಿಮ್ಮೊಳಗೆ ಬೆಳೆಯುತ್ತವೆ. ನಾಗಗಳಿಗೆ ಇರುವ ಅನೇಕ ತಲೆಗಳು ತೀವ್ರ ಆಸೆ, ಅಸೂಯೆ, ಲೋಭ, ಕ್ರೋಧ, ಕಾಮ, ಮದ, ಮೋಹ ಇತ್ಯಾದಿ ನಕಾರಾತ್ಮಕ ಬಯಕೆಗಳ ಪ್ರತೀಕ. ನೀವು ಅವುಗಳನ್ನು ನಿಯಂತ್ರಿಸಲು ವಿಫಲವಾದರೆ ಅವು ತಲೆದೋರಿ ನಿಮ್ಮ ಮನಸ್ಸನ್ನು ಆಕ್ರಮಿಸುತ್ತವೆ ಎಂಬ ಸಂದೇಶ ಈ ಪೌರಾಣಿಕ ಚಿತ್ರಣ ನೀಡುತ್ತದೆ. ಹಿಂದೂ ಪ್ರತಿಮಾಶಾಸ್ತ್ರದಲ್ಲಿ ನಾಗದೇವರು ಹೆಡೆಯೆತ್ತಿ ನಿಂತಿರುವ ರೂಪವು ಈ ಅರ್ಥವನ್ನು ತೋರ್ಪಡಿಸುತ್ತದೆ. ಹೆಡೆಯೆತ್ತಿದ ನಾಗವು ಚೈತನ್ಯದಲ್ಲಿ ಏಳುತ್ತಿರುವ ಕುಂಡಲಿನಿ ಶಕ್ತಿಯಂತೆ ಸಹ ಬಿಂಬಿಸಲ್ಪಟ್ಟಿದೆ. ನಿಯಂತ್ರಿತ ಶಕ್ತಿ, ಜಾಗೃತ ಶಕ್ತಿ, ಉನ್ನತ ಜ್ಞಾನ. ಕೃಷ್ಣನ ಜನ್ಮಕಥೆಯಲ್ಲೂ ನಾಗದೇವರ ಶಕ್ತಿ ಪ್ರಸಿದ್ಧ. ಮಳೆಯಿಂದ ಮಗುವಾದ ಕೃಷ್ಣನನ್ನು ರಕ್ಷಿಸಲು ಶೇಷನಾಗನು ತನ್ನ ಅನೇಕ ತಲೆಗಳನ್ನು ಹರಡಿ ಅವನ ಮೇಲೆ ಹಚ್ಚುಹಿಡಲು ಅಡಿಗೆಯಾಗಿದ್ದಾನೆ ಎಂದು ಭಾಗವತ ಪುರಾಣ ಹೇಳುತ್ತದೆ. ಈ ಚಿತ್ರಣವು ನಮಗೆ ಆಳವಾದ ಒಳನೋಟ ನೀಡುತ್ತದೆ. ನಿಯಂತ್ರಿತ ಶಕ್ತಿ ರಕ್ಷಣಾತ್ಮಕವಾಗಿರಬಹುದು, ನಿಯಂತ್ರಣವಿಲ್ಲದ ಶಕ್ತಿ ವಿನಾಶಕಾರಿ. ಹಾಗೆಯೇ ಕಾಳಿಯ ಸರ್ಪದ ಕಥೆಯಲ್ಲಿಯೂ ಕೃಷ್ಣನು ಕಾಳಿಯನ ತಲೆಯ ಮೇಲೆ ನೃತ್ಯ ಮಾಡಿ ಅವನ ವಿಷವನ್ನು ಶಮನಗೊಳಿಸುತ್ತಾನೆ. ಇದು ನಮ್ಮೊಳಗಿನ ವಿಷವನ್ನು ಶಮನಗೊಳಿಸುವ ಆಧ್ಯಾತ್ಮಿಕ ಶಕ್ತಿಯ ಸಂಕೇತವಾಗಿದೆ. ರಸಾತಳ ಲೋಕ ನಿಯಂತ್ರಣವಿಲ್ಲದ ಕ್ರಿಯೆಗಳ ಪ್ರತಿರೂಪ ಎನ್ನುತ್ತಾರೆ. 7 ಪಾತಾಳ ಲೋಕಗಳಲ್ಲಿ 5ನೆಯದು ರಸಾತಳ ಲೋಕ. ಪುರಾಣಗಳಲ್ಲಿ ಇದು ಅತಿ ಭಯಾನಕವಾದ ಲೋಕಗಳಲ್ಲಿ ಒಂದು. ಇಲ್ಲಿ ಕ್ರೂರ, ಬಲಿಷ್ಠ, ಅಹಂಕಾರಿ ರಾಕ್ಷಸರು ವಾಸಿಸುತ್ತಾರೆ. ಅವರು ತಮ್ಮ ಶಕ್ತಿಯ ಮೇಲುಗೈ ಸಾಧಿಸಲು ದೇವತೆಗಳೊಂದಿಗೆ ನೇರ ಸಂಘರ್ಷದಲ್ಲಿರುತ್ತಾರೆ. ಈ ಲೋಕವು ಕೇವಲ ಭೌತಿಕವಾಗಿ ಅಲ್ಲ, ಮಾನವ ಮನಸ್ಸಿನ ತಳಮಳದ ಪ್ರತಿರೂಪವಾಗಿಯೂ ಪುರಾಣಗಳಲ್ಲಿ ಚಿತ್ರಿಸಲಾಗಿದೆ. ರಸಾತಳ ಲೋಕದ ಆಡಳಿತವನ್ನು ಕ್ರೂರ ಮತ್ತು ನಿಯಂತ್ರಣವಿಲ್ಲದ ರಾಕ್ಷಸರು ನಡೆಸುತ್ತಾರೆ. ಇವರಲ್ಲಿ ಬಲ, ಆಕ್ರೋಶ, ಆಸೆ, ಸ್ವಾರ್ಥ ಮತ್ತು ಪ್ರಪಂಚವನ್ನು ಆಳಬೇಕೆಂಬ ಉನ್ಮಾದವಿದೆ. ದೇವತೆಗಳ ಶಕ್ತಿ ಮತ್ತು ಧರ್ಮಕ್ಕೆ ವಿರೋಧವಾಗಿ ಇವರು ತಮ್ಮದೇ ನಿಯಮಗಳನ್ನು ರೂಪಿಸಿಕೊಂಡಿದ್ದಾರೆ.
ದೇವತೆಗಳೊಂದಿಗೆ ನೇರ ಸಂಘರ್ಷವು ಇವರ ನೈಜ ಸ್ವಭಾವದ ಭಾಗವಾಗಿದೆ. ಇದರ ಪ್ರತೀಕಾತ್ಮಕ ಅರ್ಥವೆಂದರೆ ಅನಿಯಂತ್ರಿತ ಶಕ್ತಿ ಯಾವಾಗಲೂ ಧರ್ಮದ ವಿರುದ್ಧ ನಡೆಯುತ್ತದೆ, ಏಕೆಂದರೆ ನಿಯಮ ಮತ್ತು ಸಮತೋಲನವನ್ನು ಅದು ಒಪ್ಪುವುದಿಲ್ಲ. ರಸಾತಳ ಲೋಕದ ನಿವಾಸಿಗಳು ಸಂಪೂರ್ಣ ಅಜ್ಞಾನಿಗಳಲ್ಲ. ಅವರಿಗೆ ಪ್ರಜ್ಞೆಯಿದೆ, ತಿಳುವಳಿಕೆಯಿದೆ, ಆದರೆ ಅವರ ಕ್ರಿಯೆಗಳ ಮೇಲೆ ಯಾವುದೇ ನಿಯಂತ್ರಣವಿಲ್ಲ. ಅವರು ಸರಿ ತಪ್ಪಿನ ನಡುವಿನ ಗೀರೆಗಳನ್ನು ಮರೆತು ತಮಗೆ ಮನಬಂದಂತೆ ವರ್ತಿಸುತ್ತಾರೆ. ಈ ಸ್ಥಿತಿ ಒಂದು ರೀತಿಯ ಮೋಹಾವಸ್ಥೆ. ಜ್ಞಾನವಿದ್ದರೂ ನೈತಿಕತೆ ಇಲ್ಲ, ಶಕ್ತಿ ಇದ್ದರೂ ಜವಾಬ್ದಾರಿ ಇಲ್ಲ, ಪ್ರಜ್ಞೆ ಇದ್ದರೂ ನಿಯಂತ್ರಣ ಇಲ್ಲ. ಇದು ಮಾನವ ಮನಸ್ಸಿನ ಒಂದು ಅತ್ಯಂತ ಅಪಾಯಕಾರಿ ಹಂತವನ್ನು ಬಿಂಬಿಸುತ್ತದೆ. ರಸಾತಳ ನಿವಾಸಿಗಳು ನಾನು ಬಯಸಿದುದೇ ಸರಿ ಎಂಬ ಮನೋಭಾವದಲ್ಲಿ ಬದುಕುತ್ತಾರೆ. ಧರ್ಮ ಮತ್ತು ಅಧರ್ಮಗಳ ಅಂತರ ಅಳಿದು ಹೋಗಿದೆ. ತಕ್ಷಣದ ಆಸೆ, ತಕ್ಷಣದ ಕ್ರೋಧ, ತಕ್ಷಣದ ಹಿಂಸೆ ಇವೇ ಅವರ ಕ್ರಿಯೆಗಳ ಪ್ರೇರಣೆ. ತಮ್ಮ ಕೃತ್ಯಗಳ ಪರಿಣಾಮಗಳನ್ನು ಅರಿಯುವ ಮನಸ್ಸೇ ಇಲ್ಲ. ಪುರಾಣಗಳು ಇದನ್ನು ಒಂದು ಎಚ್ಚರಿಕೆಯಂತೆ ತೋರಿಸುತ್ತವೆ. ನಿಯಂತ್ರಣವಿಲ್ಲದ ಪ್ರಜ್ಞೆ ಕೇವಲ ಅಶಾಂತಿಗೆ ದಾರಿ ತೋರಿಸುತ್ತದೆ. ನೀವು ನಿರಂತರವಾಗಿ ತಪ್ಪಾಗಿ ವರ್ತಿಸುವ ಮಕ್ಕಳಲ್ಲಿ, ನಿಯಮಗಳನ್ನು ಪಾಲಿಸದ ವಯಸ್ಕರಲ್ಲಿ ರಸಾತಳ ಲೋಕದ ಗುಣಗಳನ್ನು ಕಾಣಬಹುದು. ತಮ್ಮ ಕ್ರಿಯೆಗಳ ಪರಿಣಾಮವನ್ನು ಅರಿಯದೆ ಕೋಪಗೊಂಡು ವರ್ತಿಸುವುದು, ಸರಿ ತಪ್ಪಿನ ಅರಿವಿಲ್ಲದೆ ನಿರಂತರವಾಗಿ ತಪ್ಪನ್ನು ಮಾಡುವುದು, ನಿಯಮ, ಜವಾಬ್ದಾರಿ, ಕರುಣೆ ಇಲ್ಲದ ಮನೋಭಾವ. ಪುರಾಣದ ಈ ಲೋಕವನ್ನು ನಾವು ಹೀಗಾಗಿ ಮಾನವ ಜೀವನದ ದೈನಂದಿನ ಹಂತಗಳೊಂದಿಗೆ ಹೋಲಿಸಬಹುದು. ಪಾತಾಳ ಲೋಕ, ನರಕದ ಸ್ಥಿತಿಗೆ ತಲುಪುವ ಮುನ್ನ ಮಾನವನು ಅನುಭವಿಸುವ ಪ್ರಜ್ಞೆಯ ಅತ್ಯಂತ ತಳಮಟ್ಟವನ್ನು ಪುರಾಣಗಳು ಪಾತಾಳ ಲೋಕ ಎಂದು ವರ್ಣಿಸುತ್ತವೆ. ಈ ಹಂತದಲ್ಲಿ ಜೀವಿ ತನ್ನ ಒಳಗಿನ ಬೆಳಕನ್ನು ಕಳೆದುಕೊಂಡು ಕತ್ತಲೆಯೊಳಗೆ ಮುಳುಗಿರುತ್ತಾನೆ. ದ್ವೇಷ, ಕ್ರೂರತೆ, ಹಿಂಸೆ ಮತ್ತು ಕೋಪ ಈ ಲೋಕದ ಮೂಲಭೂತ ಸ್ವಭಾವಗಳು. ಕರುಣೆ, ತಾಳ್ಮೆ ಮತ್ತು ಧರ್ಮ ಇಲ್ಲಿ ವಿರಳ. ಪ್ರತಿಯೊಬ್ಬರೂ ತಮ್ಮ ಸ್ವಾರ್ಥ, ಅಹಂಕಾರ ಮತ್ತು ಹಗೆತನದ ಪ್ರೇರಣೆಯಿಂದ ವರ್ತಿಸುತ್ತಾರೆ. ಈ ಹಂತದಲ್ಲಿ ಸರಿ ತಪ್ಪಿನ ಗಡಿ ಸಂಪೂರ್ಣ ಅಳಿದು ಹೋಗುತ್ತದೆ. ಭಾವನೆಗಳೇ ಕ್ರಿಯೆಯನ್ನು ನಿಯಂತ್ರಿಸುತ್ತವೆ. ಜ್ಞಾನ ಮತ್ತು ನೈತಿಕತೆಯ ಬದಲು ಉನ್ಮಾದ ಮತ್ತು ಪ್ರತೀಕಾರವೇ ಬದುಕಿನ ಚಲನೆಗಳಾಗುತ್ತದೆ. ಆದರೆ ಪುರಾಣಗಳು ಹೇಳುವಂತೆ ಈ ಅತ್ಯಂತ ತಳಮಟ್ಟದಲ್ಲೂ ಪಾಠ ಮತ್ತು ಪರಿವರ್ತನೆಗೆ ಅವಕಾಶ ಅಡಗಿದೆ. ದ್ವೇಷ ಮತ್ತು ಕ್ರೂರತೆಗಳಿಂದ ಹುಟ್ಟುವ ದುಃಖವನ್ನು ಅನುಭವಿಸಿದಾಗ ಜೀವಿಗೆ ತನ್ನ ನಡೆಗೆಲ್ಲ ಪರಿಣಾಮಗಳ ಅರಿವು ಬರುತ್ತದೆ. ಅದೇ ಅರಿವು ಅವನನ್ನು ಮುಂದಿನ ಹಂತದತ್ತ ಆತ್ಮಪರಿಶೀಲನೆ, ಪಶ್ಚಾತ್ತಾಪ ಮತ್ತು ಆತ್ಮಜ್ಞಾನತ್ತ ಕರೆದೊಯ್ಯುತ್ತದೆ. ಹೀಗಾಗಿ ಪಾತಾಳ ಲೋಕವು ಕೇವಲ ದಂಡನೆಯ ಸ್ಥಳವಲ್ಲ, ಅದು ಕೊನೆಯ ಎಚ್ಚರಿಕೆಯಂತಿದೆ. ಅಲ್ಲಿ ಜೀವಿಗೆ ತನ್ನ ದೋಷಗಳನ್ನು ಮುಖಾಮುಖಿಯಾಗಿ ಕಾಣುವ ಅವಕಾಶ ಸಿಗುತ್ತದೆ. ಈ ತಳಮಟ್ಟದ ಸ್ಥಿತಿಯನ್ನು ನಮ್ಮ ದೈನಂದಿನ ಜೀವನದಲ್ಲೂ ಗುರುತಿಸಬಹುದು. ನಿರಂತರವಾಗಿ ಕೋಪ, ಹಗೆತನ ಮತ್ತು ಹಿಂಸೆಯಿಂದ ಬದುಕುವವರು ತಮ್ಮೊಳಗಿನ ಬೆಳಕನ್ನು ಕಳೆದುಕೊಳ್ಳುತ್ತಾರೆ. ಆದರೆ ಅವರ ಜೀವನದಲ್ಲಿ ಎದುರಾಗುವ ಕಷ್ಟಗಳು ಮತ್ತು ವಿಫಲತೆಗಳು ಅವರಿಗೆ ತಾವು ಮಾಡುತ್ತಿರುವ ತಪ್ಪಿನ ಅರಿವು ತಂದುಕೊಡಬಹುದು. ಆ ಅರಿವು ಅವರಲ್ಲಿ ಬದಲಾವಣೆಗೆ ಪ್ರೇರಣೆ ನೀಡಬಹುದು. ಅದರಂತೆ ಪಾತಾಳ ಲೋಕದ ಸಂಕೇತ ನಮಗೆ ಹೇಳುವುದೇನೆಂದರೆ, ಕತ್ತಲೆಯಲ್ಲೂ ಬೆಳಕಿನ ಬೀಜ ಅಡಗಿದೆ. ದ್ವೇಷದ ತಳಮಟ್ಟದಲ್ಲೂ ಪ್ರೀತಿಯ ಒಂದು ಕಿರಣ ಇರುತ್ತದೆ. ಕ್ರೂರತೆ ಮತ್ತು ಕೋಪದ ಮಧ್ಯದಲ್ಲೂ ಜಾಗೃತಿಯ ದಾರಿ ತೆರೆದಿರುತ್ತದೆ. ಜೀವನದ ದುಃಖಗಳು ಕೇವಲ ದಂಡನೆಗಲ್ಲ, ಪಾಠಕ್ಕೆ ಸಹ. ಈ ಪಾಠವನ್ನು ಅರಿತುಕೊಂಡಾಗ ಮಾತ್ರ ಮಾನವನು ಪಾತಾಳದಿಂದ ಮೇಲೇರಲು ಪ್ರಾರಂಭಿಸುತ್ತಾನೆ. ಹೀಗಾಗಿ ನರಕದ ಮುನ್ನದ ಈ ಹಂತ ನಮಗೆ ತೋರಿಸುವ ಪಾಠವೆಂದರೆ, ನಮ್ಮೊಳಗಿನ ಹಗೆತನವನ್ನು ಗುರುತಿಸಿ ಅದರಿಂದ ಕಲಿಯಿರಿ, ಅದನ್ನು ಪರಿವರ್ತಿಸಿ. ತಳಮಟ್ಟದ ಪ್ರಜ್ಞೆಯಿಂದ ಹೊರಬಂದು ಬೆಳಕಿನತ್ತ ಸಾಗುವುದು ಸಾಧ್ಯ. ಇದು ಪುರಾಣಗಳು ಪಾತಾಳ ಲೋಕದ ಮೂಲಕ ನೀಡುವ ಶಾಶ್ವತ ಸಂದೇಶವಾಗಿದೆ.
ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನ ನೀವು ನೋಡಬಹುದು.